ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದ ದುರಂತ 11 ಜನ ಸಾವು. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತಕ್ಕೆ ಈಗ ಯಾರು ಹೊಣೆ ಅನ್ನೋದು ಪ್ರಶ್ನೆ. ಸರ್ಕಾರನ, ಪೊಲೀಸರ, ಕೆಎಸ್ಸಿಎನ? ಕಡೆ ಕ್ಷಣದ ನಿರ್ಧಾರದಿಂದಲೇ ಈ ಎಡವಟ್ಟಾಗಿದೆ ಅನ್ನೋದು ಸ್ಪಷ್ಟ. ಸರ್ಕಾರದ ವಿರುದ್ಧ ವಿಪಕ್ಷಗಳು ಇದೇ ಕ್ವೆಶ್ಚನ್ ಅನ್ನು ರೈಸ್ ಮಾಡ್ತಾ ಇದ್ದಾರೆ, ಗಂಭೀರವಾಗಿ ಆರೋಪ ಮಾಡ್ತಿದ್ದಾರೆ. ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಬೇಡ ಅಂತ ಹೇಳಿ ಸರ್ಕಾರಕ್ಕೆ ಪೊಲೀಸರು ಸಲಹೆ ಕೊಟ್ಟಿದ್ರು. ಸ್ಟೇಡಿಯಂ ಒಳಗೆ ಕಾರ್ಯಕ್ರಮ ಮಾಡಿ ಮುಗಿಸೋಣ ಅಂತ ಹೇಳಿ ಪೊಲೀಸರೇ ಹೇಳಿದ್ರು. ಪೊಲೀಸರ ಸಲಹೆಯನ್ನು ನಿರ್ಲಕ್ಷಿಸಿ ಕಾರ್ಯಕ್ರಮವನ್ನು ಸರ್ಕಾರ ಆಯೋಜನೆ ಮಾಡಿದೆ. ಯಾಕಾಗಿ? ಲಕ್ಷಾಂತರ ಫ್ಯಾನ್ಸ್ ಸೇರೋ ಜಾಗದಲ್ಲಿ ಬಂದೋಬಸ್ತ್ ಸಮಸ್ಯೆಯಿಂದಲೇ ಕಾಲ್ತುಳಿತ ಆಗಿದೆ. ಸರ್ಕಾರ ಇದರ ಹೊಣೆಯನ್ನು ಹೊತ್ಕೊಬೇಕು ಅಂತ ಹೇಳಿ ಬಿಜೆಪಿ ಆಗ್ರಹಿಸ್ತಾ ಇದೆ. ಅಮಾಯಕರ ಹತ್ಯಾಕಾಂಡ ಇದು. ಸರ್ಕಾರ ಮತ್ತೊಬ್ಬರ ಸಾಧನೆಯನ್ನ, ಮತ್ತೊಬ್ಬರ ಯಶಸ್ಸನ್ನ ದುರ್ಲಾಭ ಪಡೆಯುವಂಥ ಆತುರದ, ಅವಘಡದ ನಿರ್ಧಾರ ಇದು. ಯಾರೋ ಕಪ್ ಗೆದ್ದಿದ್ದು, ಯಾರೋ ಟ್ರೇನ್ ಮಾಡಿದ್ದು, ಯಾರೋ ಆಯೋಜನೆ ಮಾಡಿದ್ದು, ಅದರ ಕ್ರೆಡಿಟ್, ಸಾಧನೆ, ಯಶಸ್ಸು ವಿಧಾನಸೌಧದ ಒಳಗಡೆ ಬರಬೇಕು, ಸರ್ಕಾರಕ್ಕೆ ಬರಬೇಕು ಅನ್ನೋ ಒಂದು ದುರ್ಲಾಭ ಪಡೆಯುವಂಥ ಒಂದು ಕೆಟ್ಟ ತೀರ್ಮಾನಕ್ಕೆ ರಾಜ್ಯದ ಭವಿಷ್ಯವನ್ನು, ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡತಕ್ಕಂಥ ಇಂಜಿನಿಯರ್ಸು, ಡಾಕ್ಟರ್ಸು, ಮಕ್ಕಳು ಸತ್ತಿರುವಂಥದ್ದು ಇದು ರಾಜ್ಯ ಸರ್ಕಾರದ ಆಡಳಿತಕ್ಕೆ ಹಿಡಿದಂಥ ಸ್ಪಷ್ಟವಾದಂಥ ಕನ್ನಡಿ. ಈಗ ವಿಧಾನಸೌಧದಲ್ಲಿ ಒಂದು ಪ್ರೋಗ್ರಾಮ್, ಪಕ್ಕದಲ್ಲಿ 100 ಮೀಟರ್ ಪಕ್ಕದಲ್ಲಿರುವಂಥ ಚಿನ್ನಸ್ವಾಮಿ ಸ್ಟೇಡಿಯಂ ಪ್ರೋಗ್ರಾಮ್. ಯಾರು ಅನುಮತಿ ಕೊಡ್ತಾರೆ ಇದಕ್ಕೆ? ಎರಡೆರಡು ಇಲ್ಲೊಂದು ಪ್ರೋಗ್ರಾಮು, ಹುಬ್ಳಿಯಲ್ಲಿ ಒಂದು ಪ್ರೋಗ್ರಾಮು, ಕಲಬುರಗಿಯಲ್ಲಿ ಒಂದು ಪ್ರೋಗ್ರಾಮು, ಓಕೆ. ಆದರೆ ಇಲ್ಲಿ 100 ಮೀಟ್ರು ಕೂಗಳತೆ ದೂರದಲ್ಲಿರುವಂಥ ಇದರಲ್ಲಿ 2 ಪ್ರೋಗ್ರಾಮ್ ಏನು? ನಾನು ಈಗಾಗಲೇ ಹೇಳಿದ್ದೀನಿ, ತಪ್ಪು ನಮ್ಮದೇ, ತಪ್ಪು ಯಾರ್ದು ಅಂತ. ನಿನ್ನೆ ಮಾಧ್ಯಮದ ಪ್ರಕಟಣೆಯಲ್ಲಿ IPL ಅಧ್ಯಕ್ಷ, ಚೇರ್ಮನ್ ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇಲ್ಲಿ ನಡೆದಂಥ ಘಟನೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ನಿಮ್ಮ ಇಂಡಿಯಾ ಟುಡೇ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೆ ನಂದು ಗುಜರಾತಲ್ಲಿ ಆಯ್ತಲ್ಲ ಕಾರ್ಯಕ್ರಮ, ವಡೋರ, ಕರೆಕ್ಟ್? ಅಲ್ಲಿ ಕಾರ್ಯಕ್ರಮ ಆದಮೇಲೆ ಅಲ್ಲಿ ಕೊನೆಯಲ್ಲಿ 25,000 ಜನ ಇದ್ರು. ಅವ್ರನ್ನ ಮನೆಗೆ ಕಳಿಸಿದ ಮೇಲೆ ನಮ್ಮ ಜವಾಬ್ದಾರಿ ಮುಗ್ದೋಯ್ತು, ಪ್ಲೇಯರ್ಸ್ ಜವಾಬ್ದಾರಿ ಮುಗ್ದೋಯ್ತು. ಇಲ್ಲಿ ಬೆಂಗಳೂರಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ನನಗಿನ್ನೂ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಯಾರು? ಈ ಕಾರ್ಯಕ್ರಮದ ಮುಖ್ಯ ಚೇರ್ಮನ್. ಅದಾದ್ಮೇಲೆ ನಾನು ಅಲ್ಲಿಗೆ ಅವ್ರು ಹೇಳಿದ್ರು ನನ್ನ ತಪ್ಪಿಲ್ಲ ಅಂತ ಹೇಳಿದ್ರು, ಕ್ಲಾರಿಫೈ ಮಾಡಿದ್ರು, ನನ್ನ ತಪ್ಪಿಲ್ಲ, IPL ಚೇರ್ಮನ್ ನನ್ನ ತಪ್ಪಿಲ್ಲ, ನನಗೆ ಸಂಬಂಧನೇ ಇಲ್ಲ ಅಂತ ಅವ್ರ ಕೈ ತೊಳ್ಕೊಂಬಿಟ್ರು. ನಾನು KCAಗೆ ಅವ್ರಿಗೆ ಕೇಳಿದೆ. ಅವ್ರು ಹೇಳಿದ್ರು ಸರ್ಕಾರ ಕೇಳಿದೆ, ಗ್ರೌಂಡ್ ಕೊಟ್ಟಿದ್ದೀನಿ, ನಮ್ದೇನು ತಪ್ಪಿಲ್ಲ ಅಂತ. ಆಕ್ಚುಲಿ ಅವ್ರದ್ದೇನು ತಪ್ಪು ಇಲ್ಲ, KCAದು ತಪ್ಪು ಏನು ಕಾಣಿಸ್ತಾ ಇಲ್ಲ. ಅವರು KCA ಸ್ಟೇಡಿಯಂ ಕೇಳಿದ್ದಾರೆ, ಅವ್ರು ಕೊಟ್ಟರು. ಇನ್ನು ಯಾರು ಈ ಕಾರ್ಯಕ್ರಮದ ಪ್ರಾಯೋಜಿತ ಸರ್ಕಾರ ಆಪಾದನೆ ಮಾಡ್ತಾ ಇದೆ, ಯಾವುದದು? ಅಲ್ಲ, ಇವರು ನಮ್ಮ RCB ಹೇಳ್ತಾ ಇದೆ. ಅವರ ಕ್ಲಾರಿಫಿಕೇಶನ್ ಹೇಳಿದ್ದಾರೆ, ನಾವು ಎಲ್ಲ ಕಡೆ ಬಾಂಬೆಲ್ಲಾದಾಗೂ ಕೂಡ 2 ಕಿಲೋಮೀಟರ್ ಎಲ್ಲರಿಗೂ ಕೊಹ್ಲಿಯನ್ನ ನೋಡಬೇಕು, ಹತ್ತಿರದಿಂದ ನೋಡಬೇಕು ಅನ್ನೋ ಒಂದು ಅಭಿಪ್ರಾಯ ಇದೆ. ಅದರಿಂದ ನಾವು ಬಾಂಬೆಯಲ್ಲಿ 2 ಕಿಲೋಮೀಟರ್ ಮಾಡಿದ್ರಿ, ಕಲ್ಕಟ್ಟಾದಲ್ಲಿ 2 ಕಿಲೋಮೀಟರ್ ಮಾಡಿದ್ರಿ, ಅಷ್ಟೇ ನಮ್ಮ ಪ್ರೋಗ್ರಾಮು ಅಂತ. ವಿಧಾನಸೌಧಕ್ಕೆ ತಂದೋರು ಯಾರು? ಆ ಪುಣ್ಯಾತ್ಮನ ಹೆಸರೇನು? ಸುವರ್ಣ ಅಕ್ಷರದಲ್ಲಿ ಬರಿಬೇಕಲ್ಲ ಅವ್ರದ್ದು. ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತು. ಈಗ ಬಿಜೆಪಿ ಸರ್ಕಾರದ ಮುಂದೆ ಸಾಲು ಸಾಲು ಪ್ರಶ್ನೆಗಳನ್ನು ಇಡ್ತಾ ಇದೆ. ಅದಕ್ಕೆ ಸರ್ಕಾರ ಉತ್ತರಿಸುತ್ತಾ?